ಸ್ನೇಹಿತರೆ ವಿಎನ್ಆರ್ ಸಿಜಿ ಕ್ಲಾಸ್ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ಬಯೋಸ್ಫಿಯರ್ ಬಗ್ಗೆ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ಒಂದು ಟ್ಯಾಗ್ ಇದೆ ನೋಡ್ಕೊಬಿಡು ಸ್ನೇಹಿತರೆ. ಏನಪ್ಪಾ ಅಂದ್ರೆ ಈ ಟ್ಯಾಗು ವೆರಿ ಇಂಪಾರ್ಟೆಂಟ್. ಇವತ್ತು ಒಂದು ಹೇಳಿದ ಟ್ಯಾಗ್ ಸ್ನೇಹಿತರೆ, ಇದು ಇವತ್ತು ಒಂದು ಹೇಳಿರೋದು ಏನಪ್ಪಾ ಅಂದ್ರೆ ಜೀವನ ಎಂಬುದು ಕಠಿಣ ಸತ್ಯ, ಧೈರ್ಯವಾಗಿ ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರೆಯಿರಿ. ಅಭೇದ್ಯವಾಗಿರ್ಬೋದು ಆದ್ರೆ ಆತ್ಮ ಅದಕ್ಕಿಂತ ಬಲವಾದದ್ದು. ಅಂದ್ರೆ ಜೀವನ ಎಂಬುದು ಕಠಿಣ ಸತ್ಯ ಇದ್ದಂಗೆ, ಅದನ್ನ ನೀವು ಅರ್ಥ ಮಾಡ್ಕೊಂಡು ಆತ್ಮ ಬಲದಿಂದ ನಡೆಯಿರಿ ಎಂದು ಗಾಂಧೀಜಿ ವಿವೇಕಾನಂದರು ಹೇಳ್ತಾರೆ. ನೆಕ್ಸ್ಟ್ ನೋಡ್ಬಿಟ್ಟು ಜೀವ ಮೀಸಲು ವಲಯ ಪ್ರದೇಶ. ಜೀವ ಮೀಸಲು ವಲಯ ಪ್ರದೇಶ ಮೊದಲ ಜೀವಗಳ ಮೀಸಲು ಪ್ರದೇಶ ಯಾವ್ದು ಕೇಳಿದ ಸ್ನೇಹಿತರೆ, ಇದರಲ್ಲಿ ನಂದಾದೇವಿ, ನೀಲಗಿರಿ, ಸುಂದರ್ಬನ್ ಮತ್ತು ಸಿಂಪ್ಲಿಪಾಲ್. ಯಾವ್ದು ಸ್ನೇಹಿತರೆ ಆನ್ಸರ್ ಹೇಳಿ ನೀವೇ. ಮೊದಲ ಜೀವ ಮೀಸಲು ವಲಯ ನೀಲಗಿರಿ, ಬಯೋಸ್ಫಿಯರ್ ಮೊದಲು ಮಾಡ್ತಾರ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಇಲ್ಲಿ ಶೀತ ಮರುಭೂಮಿ ಜೀವಗಳ ಮೀಸಲು ಪ್ರದೇಶ ಯಾವ್ದಪ್ಪ ಅಂತ ಕೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇದು ಭಾರತ ಲಡಾಖ್ ಎತ್ತರ ಪ್ರದೇಶವಾಗಿದೆ. ಇದು ಎರಡನೇ ಮೀಸಲು ಪ್ರದೇಶವು ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನ ಅದರ ಸುತ್ತಮುತ್ತಲಿನ ಪ್ರದೇಶವಾಗಿದೆ. ಮೂರನೇದು ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಮೂರನೇದು ಯುನೆಸ್ಕೋ ವಿಶ್ವ ಜೀವ ಮೀಸಲು ಜಾಲ UNBR ಸೇರಿಸಲಾಗಿದೆ ಅಂತ ಕೇಳಿದ ಸ್ನೇಹಿತರೆ. ಇದನ್ನು ಪಿನ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನ ಸುತ್ತಮುತ್ತಲಿನ ಪ್ರದೇಶವಾಗಿದೆ. ಇದು ಲಡಾಖ್ ಅಲ್ಲ ಸ್ನೇಹಿತರೆ, ಇದು ಹಿಮಾಚಲ ಪ್ರದೇಶ. ಏನಪ್ಪಾ ಅಂದ್ರೆ ಹಿಮಾಚಲ ಪ್ರದೇಶವಾಗಿದೆ ಸ್ನೇಹಿತರೆ. HP ಹಿಮಾಚಲ ಪ್ರದೇಶದ ಕೋರ್ ಡೆಸರ್ಟ್ ಆಗಿದೆ ಸ್ನೇಹಿತರೆ. ಇದು ರಾಂಗ್ ಇದೆ ಸ್ನೇಹಿತರೆ, ಇದು ಕರೆಕ್ಟ್ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಎರಡು ಮಾತ್ರ ಸರಿಯಾಗಿದೆ ಸ್ನೇಹಿತರೆ, ಎರಡು ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಅವನ ಸ್ನೇಹಿತರೆ ಏನಪ್ಪಾ ಅಂದ್ರೆ ಬಯೋರಿಸ್ಕೋ ಯಾವ್ದು ಇದೆಪ್ಪ ಅಂತಂದ್ರೆ ನಮ್ಗೆ ಗೊತ್ತಾದಂಗೆ ಬಯೋರಿಸ್ಕೋ 1986ರಲ್ಲಿ ಏನಪ್ಪಾ ಅಂತಂದ್ರೆ ಯುನೆಸ್ಕೋ ಪರಿಸರ ತಾಣಗಳಲ್ಲಿ ಬಯೋರಿಸರ್ವ್ ನೀಲಗಿರಿಯಲ್ಲಿ ಏನಪ್ಪಾ ಎಸ್ಟಾಬ್ಲಿಷ್ ಮಾಡಲಾಯಿತು. ಅದರಲ್ಲಿ ಮುಖ್ಯವಾಗಿ ವೆಸ್ಟರ್ನ್ ಘಾಟ್ಸ್, ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಏನಪ್ಪಾ ಅಂದ್ರೆ ಬಯೋರಿಸರ್ವ್ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಇಂಡಿಯಾದಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 12 ಇದೆ ಸ್ನೇಹಿತರೆ ಬಯೋ ರಿಸರ್ವ್ಗಳು. 12 ಏನಪ್ಪಾ ಅಂತಂದ್ರೆ MAB ಅಂತಾರ ಸ್ನೇಹಿತರೆ. MAB ಏನಪ್ಪಾ ಅಂದ್ರೆ MAB ಮ್ಯಾನ್ ಅಂಡ್ ಬಯೋ ರಿಸರ್ವ್ ಟೋಟಲ್ 12 ಪ್ಲಸ್ ಈಗ ಒಂದಾಗಿದೆ ಸ್ನೇಹಿತರೆ, ಟೋಟಲ್ 13 ಇದೆ. ಯಾಕಪ್ಪ ಅಂದ್ರೆ ಹಿಮಾಚಲ್ ಪ್ರದೇಶ ಕೋಡ್ ಡೆಸರ್ಟ್ ಆಗಿದೆ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ರಿಸರ್ವ್ ಬಗ್ಗೆ ನೋಡೋ ಸ್ನೇಹಿತರೆ, ಯಾವ ಬಯೋ ರಿಸರ್ವ್ ಇದೆಯಪ್ಪ ಅಂತಂದ್ರೆ ನೀಲಗಿರಿ, ಗಲ್ಫ್ ಆಫ್ ಮನ್ನಾರ್, ಸುಂದರ್ಲ್ಯಾಂಡ್, ನಂದಾದೇವಿ, ನೋಕ್ರೆಕ್. ಏನಪ್ಪಾ ಅಂತಂದ್ರೆ ಪಚಮರಿ ಸ್ನೇಹಿತರೆ, ಪಚಮರಿ, ಸಿಂಪ್ಲಿಪಾಲ್, ಅಚನಗಂಗಾ, ಗ್ರೇಟ್ ನಿಕೋಬಾರ್, ಅಗಸ್ತ್ಯ ಮಲೈ, ಕಾಂಚನಜುಂಗ, ಪನ್ನಾ. ಟೋಟಲ್ ಎಷ್ಟಿದೆ ಸ್ನೇಹಿತರಪ್ಪ ಅಂದ್ರೆ 12 ಇದೆ ಸ್ನೇಹಿತರೆ. ಟೋಟಲ್ ಎಷ್ಟಿದೆ 12 ಇದೆ ಸ್ನೇಹಿತರೆ, ನೋಡ್ಕೊಳ್ಳಿ. 12 ಪ್ಲಸ್ 1. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೊಂದು ಸ್ಕ್ರೀನ್ ಶಾಟ್ ಹೊಡ್ಕೊಬಿಡಿ ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ಗೆ ಅವಶ್ಯಕತೆ ಆಗುತ್ತೆ. ಈ ಸ್ಕ್ರೀನ್ ಶಾಟ್ ಹೊಡ್ಕೊಬಿಡಿ. ನೆಕ್ಸ್ಟ್ ಅವನ ಸ್ನೇಹಿತರೆ ಏನಪ್ಪಾ ಅಂದ್ರೆ ಮ್ಯಾನ್ ಅಂಡ್ ಬಯೋ ರಿಸರ್ವ್ ಯಾವ್ದಿದೆ, ಮ್ಯಾನ್ ಅಂಡ್ ಬಯೋ ರಿಸರ್ವ್ ಯಾವ್ದಪ್ಪ ಅಂದ್ರೆ ನೋಡಿ, ಮ್ಯಾನ್ ಅಂಡ್ ಬಯೋ ರಿಸರ್ವ್ MAB ಅಂತಂದ್ರೆ ಯುನೆಸ್ಕೋ ಸ್ಟಾರ್ಟ್ ಆಗಿದೆ ಏನಪ್ಪಾ ಅಂದ್ರೆ ಲಾಂಚ್ ಮಾಡಿದ್ದು 1921ರಲ್ಲಿ. MAB ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಇದು ಚೌಕಟ್ಟನ್ನು ಸ್ನೇಹಿತರೆ. ಅಂದ್ರೆ ಒಂದು ಬಯೋ ರಿಸರ್ವ್ ಮಾಡ್ಬೇಕಾದ್ರೆ ಯಾವ ತರ ಲಕ್ಷಣಗಳು ಇರಬೇಕು ಅನ್ನೋದು ರಿಪೋರ್ಟ್ ಮಾಡಿ ಕೊಡುತ್ತೆ MAB. ನೆಕ್ಸ್ಟ್ WNBR ಏನಪ್ಪಾ ಅಂತಂದ್ರೆ ಇದು ಯುನೆಸ್ಕೋಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ, ಇದು ಬಿಡುಗಡೆ ಮಾಡಲು ಪಟ್ಟಿಯನ್ನು. ನೆಕ್ಸ್ಟ್ ಅವನ ಸ್ನೇಹಿತರೆ ಏನಪ್ಪಾ ಅಂದ್ರೆ ಬಯೋ ರಿಸರ್ವ್ ಎಷ್ಟಿದಪ್ಪ ಅಂದ್ರೆ ನಿಮ್ಗೆ ಬಯೋ ರಿಸರ್ವ್ 18 ಇದೆ ಸ್ನೇಹಿತರೆ. MAB ಬಂದ್ಬಿಟ್ಟು ಯುನೆಸ್ಕೋ ಪರಂಪರೆ ಪಟ್ಟಿ ಸೇರೋ ಎಷ್ಟಪ್ಪ ಅಂದ್ರೆ 13 ಇದೆ ಸ್ನೇಹಿತರೆ. ಈ 18 ಬೇರೆ 13 ಬೇರೆ. ಅವ್ರ ಏನಪ್ಪಾ ಅಂದ್ರೆ ಅತಿ ಚಿಕ್ಕದು ಏನಪ್ಪಾ ಅಂದ್ರೆ ದಿಬ್ರು ಸೈಕೋವಾ, ಇದು ಅಸ್ಸಾಂ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಇದು ಸ್ಮಾಲೆಸ್ಟ್, ಇದು ಸ್ಮಾಲ್ ಇದೆ ಸ್ನೇಹಿತರೆ. ತಿರ್ಗಿ ಏನಪ್ಪಾ ಬಿಗ್ಗೆಸ್ಟ್ ಯಾವಪ್ಪ ಇದರಲ್ಲಿ ಅಂತಂದ್ರೆ ತಿರ್ಗಿ ಬಂದ್ಬಿಟ್ಟು ಕಚ್ ಬಂದ್ಬಿಟ್ಟು ಇದು ಏನಪ್ಪಾ ಅಂದ್ರೆ ಲಾರ್ಜೆಸ್ಟ್ ಇದೆ, ದೊಡ್ಡದಾಗಿರುತ್ತೆ ಸ್ನೇಹಿತರೆ. ಇದು ಸ್ಕ್ರೀನ್ ಶಾಟ್ ತಗೋಬಿಡಿ ಸ್ನೇಹಿತರೆ, ಯಾಕಂದ್ರೆ 18 ಬಯೋ ರಿಸರ್ವ್ ಕೂಡ ನಮ್ಗೆ ಎಕ್ಸಾಮ್ ಕೇಳ್ತಾರೆ ಎಲ್ಲೆಲ್ಲಿ ಯಾವ್ದು ಇದೆ ಅಂತ. ಇದರಲ್ಲಿ ಫಸ್ಟ್ ಯಾವ್ದು ಸೆಕೆಂಡ್ ಯಾವ್ದು ಅಂತಾನು ಸಹ ಕೇಳ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ 18 ಜೀವ ಮೀಸಲ ವಲಯಗಳು, ಅದರಲ್ಲಿ 12 MAB ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ಅದ್ರಲ್ಲಿ ಯಾವ್ದಪ್ಪ ನೋಡೋಣ ಸ್ನೇಹಿತರೆ, ಮುಖ್ಯವಾಗಿ ನೀಲಗಿರಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಇದೇ 3 ರಾಜ್ಯಗಳಲ್ಲಿ ಹಬ್ಬಿದೆ. ಮೊದಲ ಜೀವಗಳು ಮೀಸಲಾಗಿದೆ. ಸುಂದರ್ಬನ್ ಬಂದ್ಬಿಟ್ಟು ವೆಸ್ಟ್ ಬಂಗಾಳದಲ್ಲಿ ಇದೆ ಸ್ನೇಹಿತರೆ. ಮನ್ನಾರ್ಪಲ್ಲಿ ಬಂದು ತಮಿಳುನಾಡು, ನಂದಾದೇವಿ ಬಂದು ಉತ್ತರ ಕನ್ನಡ, ನೋಕ್ರಾ ಬಂದು ಮೇಘಾಲಯ, ಪಚಮರಿ MP ಮಧ್ಯಪ್ರದೇಶ, ಸಿಂಪ್ಲಿಪಾಲ್ ಬಂದ್ಬಿಟ್ಟು ಒಡಿಸ್ಸಾದಲ್ಲಿದೆ ಸ್ನೇಹಿತರೆ.
ಅಚನಗಂಗಾ ಬಂದ್ಬಿಟ್ಟು ಮಧ್ಯಪ್ರದೇಶ ಛತ್ತೀಸ್ಗಢಲ್ಲಿದೆ. ಗ್ರೇಟ್ ನಿಕೋಬಾರ್ ಬಂದ್ಬಿಟ್ಟು ಅಂಡಮಾನ್ ನಿಕೋಬಾರ್ ಅಲ್ಲಿ ಇದೆ ಸ್ನೇಹಿತರೆ. ಅಗಸ್ತಮಲೆ ಬಂದ್ಬಿಟ್ಟು ಕೇರಳ ತಮಿಳುನಾಡು ಎರಡು ರಾಜ್ಯಗಳಲ್ಲಿ ಇನ್ಕ್ಲೂಡ್ ಆಗಿದೆ ಸ್ನೇಹಿತರೆ. ತಿರ್ಗಾ ಬಂದ್ಬಿಟ್ಟು ಕಾಂಚನಜಂಗ ಬಂದ್ಬಿಟ್ಟು ಏನಪ್ಪ ಸಿಕ್ಕಿಂ ಅಲ್ಲಿ, ಅಮರಕಂಟಕ ಮಧ್ಯಪ್ರದೇಶದಲ್ಲಿ, ಮಾನಸ ಬಂದ್ಬಿಟ್ಟು ಅಸ್ಸಾಂ ಅಲ್ಲಿ, ದಿಹಾನ್ ದಿವಾಂಗ್ ಬಂದ್ಬಿಟ್ಟು ಅರುಣಾಚಲ ಪ್ರದೇಶದಲ್ಲಿದೆ. ತಿರ್ಗಾ ಏನಪ್ಪಾ ಅಂದ್ರೆ ದಿಬ್ರು ಸೈಖೋವಾ ಅಂತ ಅಸ್ಸಾಂ ಅಲ್ಲಿ ಇದು ಸ್ಮಾಲೆಸ್ಟ್ ಡೆಸರ್ಟ್, ಸ್ಮಾಲೆಸ್ಟ್ ಬಯೋ ರಿಸರ್ವ್ ಆಗಿದೆ ಸ್ನೇಹಿತರೆ. ತಿರ್ಗಾ ಏನಪ್ಪಾ ಅಂದ್ರೆ ಕೋರ್ ಡೆಸರ್ಟ್ ಬಂದ್ಬಿಟ್ಟು ಇತ್ತೀಚೆಗೆ ಆಗಿದೆ ಸ್ನೇಹಿತರೆ, 2025ರಲ್ಲಿ ಕೋರ್ ಡೆಸರ್ಟ್ ಆಗಿದೆ ಸ್ನೇಹಿತರೆ. ಇದು ಎಕ್ಸಾಮ್ ಕೇಳಿದಾರೆ ಸ್ನೇಹಿತರೆ. ತಿರ್ಗಾ ಶೇಷಾಚಲಂ ಬೆಟ್ಟಗಳು ಏನಪ್ಪಾ ಆಂಧ್ರ ಪ್ರದೇಶದಲ್ಲಿದೆ ಸ್ನೇಹಿತರೆ, ಪನ್ನ ಮಧ್ಯಪ್ರದೇಶದಲ್ಲಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಮೀಸಲು ವಲಯಗಳು ಮುಖ್ಯವಾಗಿ ಏನಪ್ಪ ಕೋರ್ ವಲಯ, ಬಫರ್ ವಲಯ ಮತ್ತು ಪರಿವರ್ತನಾ ವಲಯ ಅಂತ ಕೇಳ್ತಾ ಸ್ನೇಹಿತರೆ. ಕೋರ್ ವಲಯ ಅಂದ್ರೆ ಈ ಮಾನವ ಹಸ್ತಕ್ಷೇಪ ಇರಲ್ಲ ಸ್ನೇಹಿತರೆ. ಸೊ ಬಫರ್ ವಲಯವನ್ನು ಸಂಶೋಧನೆ ಮಾಡಲಾಗುತ್ತೆ ಇಲ್ಲಿ ಜೀವಿಗಳ ಬಗ್ಗೆ. ಪರಿವರ್ತನಾ ವಲಯ ಮಾನವ ಜೊತೆ ತಿರುಗಾಡಲು ಓಡಾಡಲು ಅವಕಾಶ ಇರುತ್ತೆ ಸ್ನೇಹಿತರೆ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಶಿಕ್ಷಣ, ಸಂಶೋಧನೆ ಮತ್ತು ಜೀವ ಸಂರಕ್ಷಣೆ ಮಾಡೋದು 1, 2, 3 ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಏನಪ್ಪಾ ವಲಯಗಳಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೋರ್ ವಲಯ, ಬಫರ್ ವಲಯ, ಪರಿವರ್ತನಾ ಮೂರು ವಲಯಗಳು ಆಲ್ರೆಡಿ ನೋಡಿದೀವಿ ಸ್ನೇಹಿತರೆ. ಮೀಸಲ ನೀಲಗಿರಿ ಏನಪ್ಪಾ ಅಂತಂದ್ರೆ 12 ಪಟ್ಟಿ ಸೇರಿಸಲಾಗಿದೆ. ರಾಷ್ಟ್ರೀಯ ಉದ್ಯಾನವನ ಮೀಸಲುಗಳ ವ್ಯತ್ಯಾಸ ತಿಳ್ಕೊಳ್ಳಿ ಸ್ನೇಹಿತರೆ, ಎಕ್ಸಾಮ್ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಮ್ಯಾಪ್ ಅಂತ ಹೇಳಿದ್ರೆ ಮ್ಯಾನ್ ಅಂಡ್ ಬಯೋ ರಿಸರ್ವ್ ಬಂದ್ಬಿಟ್ಟು ಅಲ್ಲಿ 12 ಇದೆ ಸ್ನೇಹಿತರೆ. ಅದ್ರ 18ರಲ್ಲಿ 12 ಸಪರೇಟ್ ಮಾಡಲಾಗಿದೆ. ಭೂಮಿ, ಕರಾವಳಿ, ಸಮುದ್ರ, ಪರಿಸರ ವ್ಯವಸ್ಥೆ ರಕ್ಷಿಸಲು, ಸುಸ್ಥಿರ ಅಭಿವೃದ್ಧಿ ಉತ್ತೇಜಿಸಲು ಸಹಾಯಕವಾಗಿದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಜೀವಮಿಸಲು ಒಳಗಡೆ ಮುಖ್ಯವಾಗಿ ಯಾವ್ದು ಇದೆಯಪ್ಪ ಅಂತಂದ್ರೆ ನೀಲಗಿರಿ ಇದೆ ಸ್ನೇಹಿತರೆ, ನಂದದೇವಿ, ನೌಕಾ, ಗ್ರೇಟ್ ನಿಕೋಬಾರ್ ಇದೆ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಮನಾರ್ಕೋಲಿ, ಮಾನಸ, ಸುಂದರ್ಬನ್, ಸಿಂಪ್ಲಿಪಾಲ್, ಅಚನ, ಅಮರಕಂಟಕ. ಏನಪ್ಪಾ ಅಂದ್ರೆ ಪನ್ನ, ಕಾಂಚನಜಂಗ ಇದೆ ಸ್ನೇಹಿತರೆ. ಇದು 12 ಇದಾವೆ. ಒಟ್ಟೇನಪ್ಪಾ 18 ಇದೆ ಸ್ನೇಹಿತರೆ. ಈಗೇನಪ್ಪಾ 10 ಅತಿ ಹೆಚ್ಚು ಜೀವ ಮೀಸಲು ವಲಯಗಳು ಯುನೆಸ್ಕೋ ಪಟ್ಟಿ ಮಾಡಲಾಗಿದೆ, ಇನ್ನ ಬಿಡುಗಡೆ ಮಾಡಿಲ್ಲ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಸಂಶೋಧನೆ ಮತ್ತು ಸುಸ್ಥಿರ ಉತ್ತೇಜಿಸಲು, ಜೀವೋದ್ಯತ ರಕ್ಷಿಸಲು ಈ ಇಂಪಾರ್ಟೆಂಟ್ ಆಗಿ ಮಾಡಲಾಗಿದೆ ಸ್ನೇಹಿತರೆ. ಏನಪ್ಪಾ ಕೋರ್ ವಲಯ ಅತಿ ಸುರಕ್ಷಿತ ವಲಯ, ಮಾನವ ಹಸ್ತಕ್ಷೇಪ ಇಲ್ಲ. ಬಫರ್ ವಲಯವನ್ನು ಶಿಕ್ಷಣಕ್ಕೆ, ಪರಿವರ್ತನಾ ವಲಯ ಬಂದ್ಬಿಟ್ಟು ಆರ್ಥಿಕ ಚಟುವಟಿಕೆಗಳು ನಡೆಸಲು ಸಹಾಯಕವಾಗಿದೆ ಸ್ನೇಹಿತರೆ. 18 ಬಯೋರಿಸ್ಗಳು ನೋಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಎಕ್ಸಾಮ್ ಕೇಳ್ತಾರೆ. 18 ಬಯೋರಿಸ್ಗಳು ಹೆಸರು ನೋಡ್ಕೊಳ್ಳಿ ಸ್ನೇಹಿತರೆ. ಸ್ಕ್ರೀನ್ ಶಾಟ್ ಹೊಡ್ಕೊಬಿಡಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೋರ್ ವಲಯ, ಬಫರ್ ವಲಯಗಳು ಮಾತಾಡೋಣ ಸ್ನೇಹಿತರೆ. ಏನಪ್ಪಾ ಇದು ಕೋರ್ ವಲಯ, ಬಫರ್ ವಲಯ ಅಂತಂದ್ರೆ ಮುಖ್ಯವಾಗಿ ನೋಡಿ ಟ್ರಾನ್ಸಿಷನ್ ಝೋನ್, ಬಫರ್ ಝೋನ್, ಕೋರ್ ಝೋನ್ ಅಂತ. ಟ್ರಾನ್ಸಿಷನ್ ಝೋನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಟೂರಿಸಂ ಅಂಡ್ ಟ್ರಾವೆಲ್ ಇರುತ್ತೆ ಸ್ನೇಹಿತರೆ. ಟ್ರಾನ್ಸಿಷನ್ ಝೋನ್ ಅಲ್ಲಿ ಬಫರ್ ಝೋನ್ ಅಲ್ಲಿ ಏನಪ್ಪಾ ಅಂದ್ರೆ ಆರ್ ಅಂದ್ರೆ ನೋಡಿ ಸ್ನೇಹಿತರೆ, ಆರ್ ಅಂದ್ರೆ ಏನಪ್ಪಾ ರಿಸರ್ಚ್ ಝೋನ್ ಇರುತ್ತೆ ಸ್ನೇಹಿತರೆ. ಏನಪ್ಪಾ ಬಫರ್ ಮತ್ತು ಟ್ರಾನ್ಸಿಷನ್ ಝೋನ್ ಎರಡು ಒಂದು ರಿಸರ್ಚ್ ಝೋನ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ಎಕ್ಸಾಮ್ ಕೇಳಿದ್ರೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಕೋರ್ ಝೋನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಮಾನವ ಹಸ್ತಕ್ಷೇಪ ಇರಲ್ಲ ಸ್ನೇಹಿತರೆ. ಮತ್ತು ಟ್ರಾನ್ಸಿಷನ್ ಝೋನ್ ಅಲ್ಲಿ ಮನೆ ಕಟ್ಟಲು ಮತ್ತು ಏನಪ್ಪಾ ಓಡಾಡಲು ಅವಕಾಶ ಇರುತ್ತೆ. ಬಫರ್ ಝೋನ್ ಎರಡು ಇರ್ತವೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ನೋಡ್ಕೊಳ್ಳಿ. ಮಾನಿಟರಿಂಗ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಟ್ರಾನ್ಸಿಷನ್ ಝೋನ್ ಅಲ್ಲಿ ಬರುತ್ತೆ. ಇಷ್ಟು ಕ್ಲಾಸ್ ಮುಗಿಸ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಕ್ಲಾಸ್ಗೆ ರಾಮ್ಸರ್ ತಾಣಗಳು ಮಾಡೋಣ. ನೆಕ್ಸ್ಟ್ ಇದ್ರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕೋರ್ ಡೆಸರ್ಟ್ ಕೂಡ ಯಾವ್ದಾದ್ರು ಇದೆ. ಕೋರ್ ಡೆಸರ್ಟ್ ಬಂದ್ಬಿಟ್ಟು ಹಿಮಾಚಲ ಪ್ರದೇಶ ಇದೆ ಸ್ನೇಹಿತರೆ. ಫಸ್ಟ್ ನೋಡ್ಕೊಳ್ಳಿ ಹಿಮಾಚಲ ಪ್ರದೇಶ, ನಂದಾದೇವ್ ಉತ್ತರಾಖಂಡ, ಕಾಂಚನಜಂಗ ಸಿಕ್ಕಿಮು, ದಿಹಾನ್ ದಿಬಾಗ್ ಅರುಣಾಚಲ ಪ್ರದೇಶ ಇದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾನಸ ಅಸ್ಸಾಂ ಅಲ್ಲಿ ಇದೆ ಸ್ನೇಹಿತರೆ. ತಿರ್ಗಿ ಆರನೇದು ಬಂದ್ಬಿಟ್ಟು ದಿಬ್ರು ಸೈಖೋವಾ ಇದೆ, ನೌಕಾ ಮೇಘಾಲಯ, ಪನ್ನ ಮಧ್ಯಪ್ರದೇಶ ಇದೆ ಸ್ನೇಹಿತರೆ. ತಿರ್ಗಿ ಏನಪ್ಪಾ ಅಂತಂದ್ರೆ ಪಶ್ಚಿಮದಲ್ಲಿ ಮಧ್ಯಪ್ರದೇಶ, ಅಮರಕಂಟಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಧ್ಯಪ್ರದೇಶ ಛತ್ತೀಸ್ಗಢಲ್ಲಿದೆ. 11 ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಕಾಂಚನಜಂಗ ಇದೆ ಸ್ನೇಹಿತರೆ. ಲಾರ್ಜೆಸ್ಟ್ ಏರಿಯಾ ಕಾಂಚನಜಂಗ, NIV ಸಂಬಂಧಪಟ್ಟಂಗೆ ಸ್ನೇಹಿತರೆ. NIV ನೋಡ್ಕೊಳ್ಳಿ. ಸಿಂಪ್ಲಿಪಾಲ್ ಬಂದ್ಬಿಟ್ಟು ಒರಿಸ್ಸಾದಲ್ಲಿದೆ, ಸುಂದರ್ಬನ್ ವೆಸ್ಟ್ ಬೆಂಗಾಲ್ದಲ್ಲಿದೆ, ಶೇಷಾಚಲಂ ಆಂಧ್ರ ಪ್ರದೇಶದಲ್ಲಿದೆ ಸ್ನೇಹಿತರೆ. ತಿರ್ಗಾ ಬಂದ್ಬಿಟ್ಟು ಆಗಸಮಯ ತಮಿಳುನಾಡು, ನೀಲಗಿರಿ ತಮಿಳುನಾಡು, ಫಸ್ಟ್ ಇನ್ಕ್ಲೂಡ್ ಆಫ್ ಫಾರೆಸ್ಟ್ ನೀಲಗಿರಿ ಸ್ನೇಹಿತರೆ. ನೀಲಗಿರಿ ತಮಿಳುನಾಡು ಇದೆ, ಫಸ್ಟ್ ದಿ ಇನ್ಕ್ಲೂಡ್ ಫಾರೆಸ್ಟ್. ಗಲ್ಫ್ ಆಫ್ ಮನ್ನಾರ್ ಬಂದ್ಬಿಟ್ಟು ತಮಿಳುನಾಡಲ್ಲಿದೆ ಸ್ನೇಹಿತರೆ. ಗ್ರೇಟ್ ನಿಕೋಬಾರ್ ಬಂದ್ಬಿಟ್ಟು ಏನಪ್ಪಾ ಅಂಡಮಾನ್ ನಿಕೋಬಾರ್ಲಿದೆ. ಟೋಟಲ್ 18 ಇದೆ ಸ್ನೇಹಿತರೆ. NIV ಬಂದ್ಬಿಟ್ಟು ಏನಪ್ಪಾ 13 ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. ಇಷ್ಟೇ ಕ್ಲಾಸ್ ಮುಗಿಸ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.